ಒಂದು ಹಸಿರು ಹೊಲಗಳ ನಡುವೆ ನೆಲೆಸಿದ್ದ ಚಿಕ್ಕ ಹಳ್ಳಿ ರಾಮಪುರ. ಆ ಹಳ್ಳಿಯ ಜನರು ತುಂಬಾ ಸರಳರು, ದುಡಿಯುವವರು. ಬೆಳಿಗ್ಗೆ ಸೂರ್ಯೋದಯ ಆಗುವ ಮುಂಚೆಲೇ ಎದ್ದು ತಮ್ಮ ತಮ್ಮ ಕೆಲಸಗಳಿಗೆ ಹೊರಟು ಹೋಗುತ್ತಿದ್ದರು. ಇಲ್ಲಿ ರಂಗನಾಥ ಎಂಬ ಒಬ್ಬ ಬಡ ರೈತನಿದ್ದ. ಅವನಿಗೆ ಒಂದು ಚಿಕ್ಕ ಮನೆ, 2 ಎಕರೆ ಜಮೀನು ಮತ್ತು ಕೆಲವೇ ಕೋಳಿಗಳು ಮಾತ್ರ ಇದ್ದವು. ಆದರೆ ಅವನು ತುಂಬಾ ಪರಿಶ್ರಮಿ. ನಮ್ಮ ಜೀವನ ಬದಲಾಗಬೇಕು ಅಂದ್ರೆ ನಾವು ದುಡಿಯಬೇಕು ಎಂದು ರಂಗನಾಥ ಯಾವಾಗಲೂ ತನ್ನ ಹೆಂಡತಿ ಲಕ್ಷ್ಮಿಗೆ ಹೇಳುತ್ತಿದ್ದ. ಲಕ್ಷ್ಮಿ ಕೂಡ ಒಳ್ಳೆಯ ಹೆಂಡತಿ. ಅವಳು ಮನೆಯ ಕೆಲಸ ಮಾಡುತ್ತಾ ಕೋಳಿಗಳನ್ನು ನೋಡಿಕೊಳ್ಳುತ್ತಾ ಇದ್ದಳು. ಒಂದು ದಿನ ಬೆಳಿಗ್ಗೆ, ಅಯ್ಯೋ ರಂಗ, ಒಂದು ಕೋಳಿ ಕಾಣುತ್ತಿಲ್ಲ ಎಂದು ಲಕ್ಷ್ಮಿ ಕಿರುಚಿದಳು. ರಂಗನಾಥ ಓಡಿಕೊಂಡು ಬಂದು ನೋಡಿದ. ನಿಜವಾಗಿಯೂ ಒಂದು ಕೋಳಿ ಕಾಣುತ್ತಿರಲಿಲ್ಲ. ಬಹುಶಃ ನರಿ ತೆಗೆದುಕೊಂಡಿರಬಹುದು. ಆದರೆ ಮುಂದಿನ ದಿನವೂ ಮತ್ತೊಂದು ಕೋಳಿ ಕಾಣೆಯಾಗಿತ್ತು. ಈ ಬಾರಿ ರಂಗನಾಥ ಚಿಂತಿತನಾದ. ಇದು ನರಿ ಕೆಲಸ ಅಲ್ಲ, ಯಾರೋ ಕಳ್ಳ ಇದ್ದಾನೆ ಎಂದು ಅವನು ಹೇಳಿದ. ಹಳ್ಳಿಯಲ್ಲಿ ಈ ಸುದ್ದಿ ಬೇಗನೆ ಹರಡಿತು. ಹಲವಾರು ಜನರು ತಮ್ಮ ಕೋಳಿಗಳು ಕಾಣೆಯಾಗಿವೆ ಎಂದು ಹೇಳಲು ಶುರು ಮಾಡಿದರು. ರಂಗ, ನಮ್ಮ ಮನೆಯಲ್ಲೂ 2 ಕೋಳಿಗಳು ಕಾಣೆಯಾಗಿವೆ. ಅದೇನಾ? ಆಗ ಖಚಿತವಾಗಿ ಯಾರೋ ಕಳ್ಳ. ನನ್ನದ್ದು ಹೋಗಿದೆ, ಇನ್ನು ನಾವು ಸುಮ್ನಿರೋದ್ ಬೇಡ. ನನಗೆ ಕಾಳಿಯ ಮೇಲೆ ಅನುಮಾನ ಬರುತ್ತಿದೆ. ನನಗೂ ಅದೇ ಅನುಮಾನ. ಅವನು ಕೆಲಸ ಮಾಡಲ್ಲ, ಆದರೆ ಹಣ ಇದೆ. ಇವತ್ತು ರಾತ್ರಿ ಅವನನ್ನು ಗಮನಿಸೋಣ. ಆ ರಾತ್ರಿ ರಂಗನಾಥ ಮತ್ತು ಶಿವ ಇಬ್ಬರು ಕಾಳಿಯ ಮನೆ ಬಳಿ ಅಡಗಿ ನೋಡಲು ನಿರ್ಧರಿಸಿದರು. ರಾತ್ರಿ ತುಂಬಾ ಶಾಂತವಾಗಿತ್ತು. ಗಾಳಿ ಸಣ್ಣಗೆ ಬೀಸುತ್ತಿತ್ತು. ಕತ್ತಲೆಯಲ್ಲಿ ಎಲ್ಲವೂ ಮೌನವಾಗಿತ್ತು. ಅಚಾನಕ ಕಾಳಿ ತನ್ನ ಮನೆಯ ಬಾಗಿಲು ನಿಧಾನವಾಗಿ ತೆರೆದು ಹೊರಬಂದನು. ಅವನ ಕೈಯಲ್ಲಿ ಒಂದು ಚೀಲ ಇತ್ತು. ರಂಗ, ಅವನ ಬಾಗಿಲು ತೆರೆದಂತೆ ಕಾಣುತ್ತಿದೆ. ಬಾ, ಅವನ ಹಿಂದೆ ಹೋಗೋಣ. ಕಾಳಿ ಹಳ್ಳಿಯ ಹಿಂಭಾಗಕ್ಕೆ ಹೋದ. ಅಲ್ಲಿ ಹಲವಾರು ಕೋಳಿ ಮನೆಗಳಿದ್ದವು. ಅವನು ಸುತ್ತಲೂ ನೋಡಿಕೊಂಡು ಒಂದು ಮನೆಯೊಳಗೆ ಹತ್ತಿದ. ಸ್ವಲ್ಪ ಹೊತ್ತಿನ ನಂತರ ಅವನು ಚೀಲದಲ್ಲಿ ಏನೋ ಹಾಕಿಕೊಂಡು ಹೊರಬಂದ. ಅವನು ಕೋಳಿ ಹಿಡಿದಿದ್ದಾನೆ. ಬಾ, ಅವನ ಹಿಂದೆ ಹೋಗೋಣ. ನಿಲ್ಲು, ಓಡ್ಬೇಡ. ಓಯ್ ಕಾಳಿ, ನಿಲ್ಲು. ಓಯ್ ಕಾಳಿ, ನಿಲ್ಲು. ಕಾಳಿ ಬೆಚ್ಚಿ ಬಿದ್ದು ಓಡಲು ಶುರು ಮಾಡಿದ. ರಂಗನಾಥ ಮತ್ತು ಶಿವ ಕಾಳಿಯನ್ನು ಬೆನ್ನಟ್ಟಿದರು. ಕಾಳಿ ತುಂಬಾ ವೇಗವಾಗಿ ಓಡುತ್ತಿದ್ದ. ಆದರೆ ಅವನು ಒಂದು ಕಲ್ಲಿಗೆ ತಾಗಿ ಬಿದ್ದು ಹೋದ. ಅಯ್ಯೋ, ನನ್ನ ಕಾಲು! ಚೀಲ ಕೆಳಗೆ ಬಿದ್ದಿತ್ತು. ಅದರಲ್ಲಿ ಜೀವಂತ ಕೋಳಿ ಕೂಗುತ್ತಿತ್ತು. ಈಗೋ ಸಾಕ್ಷಿ, ನೀನೇ ಕಳ್ಳ. ಮುಂದಿನ ದಿನ ಹಳ್ಳಿಯ ಜನರು ಎಲ್ಲರೂ ಸೇರಿದರು. ಕಾಳಿ ತಲೆ ತಗ್ಗಿಸಿ ನಿಂತಿದ್ದ ಎಲ್ಲರೂ ಅವನನ್ನೇ ನೋಡುತ್ತಿದ್ದರು. ಆಗ ಹಳ್ಳಿಯ ಹಿರಿಯರು ಹೇಳಿದ್ರು. ಕಾಳಿ, ನಿನಗೆ ಏನು ಹೇಳಬೇಕೆ? ಕಾಳಿ ಅಳುತ್ತ. ನಾನು ತಪ್ಪು ಮಾಡಿದೆ. ಆಗ ರಂಗ ಕೋಪದಿಂದ ನೀನು ನಮ್ಮ ವಿಶ್ವಾಸವನ್ನು ಕದ್ದಿದ್ದೀಯ. ನನಗೆ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಸುಲಭವಾಗಿ ಹಣ ಬೇಕಿತ್ತು. ಊರಿನ ಜನ ಒಬ್ಬೊಬ್ಬರೂ ಒಂದು ತರ ಮಾತನಾಡ್ಲು ಶುರು ಮಾಡಿದರು. ಕಾಳಿ, ನಿನಗೆ ಶಿಕ್ಷೆ ಕೊಡಬೇಕು, ಆದರೆ ಒಂದು ಅವಕಾಶ ಕೊಡುತ್ತೇವೆ. ಏನು ಹೇಳಿದ್ರೂ ನಾನು ಮಾಡ್ತೀನಿ. ನೀನು ಎಲ್ಲರಿಗೂ ಕೆಲಸ ಮಾಡಿ ನಷ್ಟವನ್ನು ತೀರಿಸಬೇಕು. ಹೌದು, ನಾನು ಬದಲಾಯಿಸ್ತೇನೆ. ಆ ದಿನದಿಂದ ಕಾಳಿ ತನ್ನ ಜೀವನವನ್ನು ಬದಲಾಯಿಸಲು ನಿರ್ಧರಿಸಿದ. ಅವನು ದಿನವೂ ಕೆಲಸ ಮಾಡಲು ಶುರು ಮಾಡಿದ. ರೈತರ ಜಮೀನಿನಲ್ಲಿ ದುಡಿದ. ಕೋಳಿಗಳನ್ನು ನೋಡಿಕೊಳ್ಳಲು ಸಹಾಯ ಮಾಡಿದ. ಕಾಳಿ, ನೀನು ಚೆನ್ನಾಗಿ ಕೆಲಸ ಮಾಡ್ತೀಯ ಈಗ. ನನಗೆ ಈಗ ಗೊತ್ತಾಗಿದೆ ರಂಗ, ದುಡಿಯೋದೇ ನಿಜವಾದ ದಾರಿ. ನಾನು ಜೀವನ ಪಾಠ ಕಲಿತೆ. ಆದ್ರೆ ತಪ್ಪು ದಾರಿ ಆಯ್ಕೆ ಮಾಡಿಕೊಂಡೆ. ಕಾಳಿ, ಇವತ್ತು ನೀನು ಚೆನ್ನಾಗಿ ಕೆಲಸ ಮಾಡಿದ್ದೀಯ. ಸ್ವಲ್ಪ ವಿಶ್ರಾಂತಿ ತಗೋ. ಆದರೆ ಪರಿಶ್ರಮವೇ ಮುಖ್ಯ. ತಪ್ಪು ಮಾಡಿದವನು ಕೂಡ ಬದಲಾಯಿಸಬಹುದು. ಹಿಂದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆ. ನೀವು ಕೊಟ್ಟ ಅವಕಾಶದಿಂದಲೇ ಇದು ಸಾಧ್ಯ ಆಯಿತು. ಹಳ್ಳಿಯ ಜನರು ನಿಧಾನವಾಗಿ ಅವನ ಮೇಲೆ ಕೆಲವು ವಾರಗಳು ಕಳೆದವು.
ಕಾಳಿ ಈಗ ಸಂಪೂರ್ಣವಾಗಿ ಬದಲಾಗಿದ್ದ. ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದ. ಒಂದು ದಿನ ಹಿಂದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೆ. ಈಗ ಯಾರಿಗೂ ತಲೆ ತಗ್ಗಿಸದೆ ಬದುಕಬೇಕು. ಆದರೆ ಒಂದು ರಾತ್ರಿ ಮತ್ತೆ ಹಳ್ಳಿಯಲ್ಲಿ ಗೊಂದಲ ಶುರುವಾಯಿತು. ಅಯ್ಯೋ, ಮತ್ತೆ ಕೋಳಿ ಕಾಣೆಯಾಗಿವೆ. ಮುಂದಿನ ಸ್ಟೋರಿ ಬೇಕು ಅಂದ್ರೆ ಕಾಮೆಂಟ್ ಮಾಡಿ. ಒಂದು ಕಾಲದಲ್ಲಿ ಸುಂದರವಾದ ರಾಜ್ಯದಲ್ಲಿ ರಾಜ ಧರ್ಮರಾಜ ಮತ್ತು ರಾಣಿ ಸೌಮ್ಯ ವಾಸ ಮಾಡುತ್ತಿದ್ದರು. ಅವರಿಗೆ ಒಂದು ಮುದ್ದಾದ ಮಗಳು ಕುಮಾರಿ ಅನನ್ಯ. ಅನನ್ಯ ತುಂಬಾ ಬುದ್ಧಿವಂತರು, ಆದರೆ ಕೆಲವೊಮ್ಮೆ ಅಹಂಕಾರವೂ ಇತ್ತು. ಒಂದು ದಿನ ಅರಮನೆಯಲ್ಲಿ ಅವರು ಅಪ್ಪ, ನನಗೆ ಈ ರಾಜ್ಯದ ಎಲ್ಲಾ ಜನರು ನನ್ನ ಮಾತೇ ಕೇಳ್ಬೇಕು. ಮಗಳೇ, ಒಳ್ಳೆಯ ನಾಯಕನಿಗೆ ಜನರು ಪ್ರೀತಿಯಿಂದ ಕೇಳ್ತಾರೆ, ಭಯದಿಂದ ಅಲ್ಲ ಮೀರಾ. ಆದ್ರೆ ನಾನು ರಾಜನ್ ಕುಮಾರಿ. ಅಧಿಕಾರಕ್ಕಿಂತ ದಯೆ ದೊಡ್ಡದು. ಅದೆಲ್ಲ ಗೊತ್ತಿಲ್ಲ. ರಾಜ್ಯದ ಎಲ್ಲಾ ಪ್ರಜೆಗಳು ನನ್ನ ಮಾತು ಕೇಳ್ಬೇಕು ಅಷ್ಟೇ. ಹಾಗಲ್ಲ ಕುಮಾರಿ. ನೀವು ನನಗೆ ಏನೂ ಹೇಳ್ಬೇಡಿ, ಎಲ್ಲರೂ ನನ್ನ ಮಾತು ಕೇಳ್ಬೇಕು ಅಷ್ಟೇ. ಸರಿ, ಹಾಗಿದ್ದರೆ ನೀನು ಎಲ್ಲರನ್ನೂ ಪ್ರೀತಿಯಿಂದ ಒಳ್ಳೆ ಮನಸ್ಸಿನಿಂದ ಮಾತನಾಡಿಸು. ಒಂದು ದಿನ ಅನನ್ಯ ಮೀರಾ ಜೊತೆ ಕಾಡಿಗೆ ಹೋದಳು. ಕುಮಾರಿ, ಕಾಡಿನಲ್ಲಿ ಜಾಗೃತಿ. ನನಗೆ ಗೊತ್ತು, ನೀನು ಸುಮ್ನೆ ಬಾ. ಅವರು ನಡೆದುಕೊಂಡು ಹೋಗುವಾಗ ಒಂದು ಹಳೆಯ ಮುದುಕಲಿನ ಮೇಲೆ ಕುಳಿತಿದ್ದ ವೀರ, ಮಗಳೇ, ನನಗೆ ಸ್ವಲ್ಪ ನೀರು ಕೊಡ್ತೀಯಾ? ನಾನು ರಾಜನ್ ಕುಮಾರಿ, ನಿನ್ನ ಸೇವೆ ಮಾಡುವವಳು ಅಲ್ಲ. ನೀರು ಕೊಡುವುದು ನಿನಗೆ ಸೇವೆ ತಾಯಿ. ಹೌದು. ನೀರು ಕೊಟ್ರೆ ಕೋಟಿ ಪುಣ್ಯ ಬರುತ್ತದೆ ತಾಯಿ. ವೀರ ತನ್ನ ಬಳಿ ಇದ್ದ ತನ್ನ ನೀರನ್ನು ಆ ಮುದುಕನಿಗೆ ಕೊಟ್ಟಳು. ಮುದುಕನ ಗುತ್ತಾ ಹೇಳಿದನು, ಒಂದು ದಿನ ನೀನು ದಯೆ ಮಹತ್ವ ತಿಳಿಯುತ್ತೀಯ. ಸರಿ ಸರಿ, ನೋಡೋಣ. ಇಬ್ಬರು ಮುಂದೆ ಸಾಗಿದರು. ಅಷ್ಟರಲ್ಲಿ ಆಕಾಶ ಕತ್ತಲಾಯಿತು, ಗಾಳಿ ಬಿರುಗಾಳಿಯಾಯಿತು. ಹಠಾತ್ ಅನನ್ಯ ಕಾಡಿನಲ್ಲಿ ದಾರಿ ತಪ್ಪಿದಳು. ಇರಾ, ನೀನೆಲ್ಲಿದ್ದೀಯಾ? ಆದರೆ ಯಾರೂ ಇರಲಿಲ್ಲ. ಅವಳು ಒಬ್ಬಳೇ ಕಾಡಿನಲ್ಲಿ ಅಲೆದಾಡುತ್ತಿದ್ದಳು. ಅವಳು ಹಸಿವಿನಿಂದಾದ ಧನ್ವಿನಿಂದ ಕುಳಿತುಕೊಂಡಳು. ಅಷ್ಟರಲ್ಲಿ ಒಂದು ಚಿಕ್ಕ ಹುಡುಗಿ ಅವಳ ಬಳಿ ಬಂದಳು. ನೀನು ಯಾಕೆ ಅಳುತ್ತಿದ್ದೀಯಾ? ನಾನು ದಾರಿ ತಪ್ಪಿದ್ದೇನೆ. ಹೌದಾ? ಹಸಿವಾಗಿದೆ, ನೀರು ಬೇಕೇ? ಹೌದು. ಹುಡುಗಿಯವರಿಗೆ ಆಹಾರ ಮತ್ತು ನೀರು ಕೊಟ್ಟಳು. ನಿನಗೆ ಸಹಾಯ ಮಾಡುತ್ತಿದ್ದೀಯಾ? ನಾನು ಮೊದಲು ಎಲ್ಲೂ ನೋಡಿಲ್ಲ. ಸಹಾಯ ಮಾಡಲು ಪರಿಚಯ ಬೇಕಿಲ್ಲ ಅಕ್ಕ. ಅವಳು ಆಹಾರ ಸೇವಿಸಿ ನೀರು ಕುಡಿದಳು. ನಿಮ್ಗೆ ನಿಮ್ಮ ಮನೆ ದಾರಿ ಗೊತ್ತೇ? ಇಲ್ಲ, ನನಗೆ ಹೋಗಲು ದಾರಿ ಗೊತ್ತಿಲ್ಲ. ಹಾಗಿದ್ರೆ ನಮ್ಮ ಹಳ್ಳಿಗೆ ಬರುತ್ತೀಯಾ? ಅವಳು ಅನನ್ಯವನ್ನು ಹಳ್ಳಿಗೆ ಕರೆದುಕೊಂಡು ಹೋದಳು. ಅವರು ಅವಳನ್ನು ಕಾಳಜಿಯಿಂದ ನೋಡಿಕೊಂಡರು. ಕೆಲ ದಿನಗಳ ನಂತರ ಅನನ್ಯ ಅರ್ಥ ಮಾಡಿಕೊಂಡು, ಸರಳ ಜೀವನ ತುಂಬಾ ಸಂತೋಷವಾಗಿರುತ್ತದೆ. ಅನನ್ಯ ಮನದಲ್ಲಿ, ನಾನು ಅರಮನೆಯಲ್ಲಿ ಇದ್ದರೂ ಇಷ್ಟು ಸಂತೋಷ ಇರಲಿಲ್ಲ. ಇತ್ತ ಅರಮನೆಯಲ್ಲಿ ರಾಜ ಧರ್ಮರಾಜ, ರಾಣಿ ಸೌಮ್ಯ ತುಂಬಾ ಭಯಪಟ್ಟಿದ್ದರು. ರಾಜ ಎಲ್ಲ ಕಡೆ ಕುಮಾರಿಯನ್ನು ಹುಡುಕಿಸಿದ್ದ ಮೀರಾಳನ್ನು ಅರಮನೆಗೆ ಕರೆಸಿದನು. ನನ್ನ ಮಗಳ ಜೊತೆ ಈ ಕಾಡಿಗೆ ಹೋಗಿದ್ದು ನೀನೇ ಅಲ್ವಾ? ಹೌದು ಮಹಾರಾಜ, ನಾನೇ ಹೋಗಿದ್ದೆ. ಮತ್ತೆ ನನ್ನ ಕುಮಾರಿಯಲ್ಲಿ ನೀನೊಬ್ಳೇ ಬಂದಿದ್ದಿ. ಕಾಡಿನಲ್ಲಿ ಜೋರಾಗಿ ಗಾಳಿ ಬೀಸಿತು, ಮೋಡ ಕವಿದು ಕತ್ತಲಾಯಿತು. ಕುಮಾರಿ ದಾರಿ ತಪ್ಪಿ ಬೇರೆ ದಿಕ್ಕಿಗೆ ಹೋದಳು. ಸೈನಿಕರೇ ಹಾಡಿನಲ್ಲಿ ಎಲ್ಲಾ ಕಡೆ ಹುಡುಕಿಸಿ, ಇವತ್ತು ಸಂಜೆ ನನ್ನ ಮಗಳು ನನ್ನ ಕಣ್ಣ ಮುಂದೆ ಇರಬೇಕು ಎಂದು ಆದೇಶಿಸಿದನು. ಇತ್ತ ಸೌಮ್ಯ ಅಳುತ್ತಿದ್ದಳು. ಮಹಾರಾಜ, ನನ್ನ ಮಗಳಿಗೆ ಏನೇ ಆದ್ರೂ ನಾನು ಬದುಕಿರುವುದಿಲ್ಲ. ರಾಣಿ, ಭಯಬೇಡ, ನಮ್ಮ ಮಗಳಿಗೆ ಏನೂ ಆಗಲ್ಲ. ದೇವರಲ್ಲಿ ಪ್ರಾರ್ಥಿಸೋಣ. ನಮ್ಮ ಸೈನಿಕರು ಅವರನ್ನು ಕರೆದುಕೊಂಡು ಬಂದೇ ಬರ್ತಾರೆ. ಮಹಾರಾಜ, ನಮ್ಮ ಕುಮಾರಿ ಕಾಡು ಪ್ರಾಣಿಗಳಿಂದ ಏನಾದರೂ ಅಪಾಯ ಎದುರಾದ್ರೆ? ಬುದ್ಧಿವಂತೆ ಹಾಗೂ ಧೈರ್ಯಶಾಲಿ ಮಗಳೇ. ಇದ್ದ ಹಳ್ಳಿ ಒಂದು ದಿನ ಬೆಂಕಿ ಕಾಣಿಸಿಕೊಂಡಿತ್ತು. ಜನರು ಭಯದಿಂದ ಓಡಿದರು. ಒಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ರಾಜ ವೀರೇಂದ್ರ ಮತ್ತು ಅವನ ರಾಣಿ ದೇವಿಕಾ ಆ ರಾಜ್ಯದ ಜನರೆಲ್ಲ ಸಂತೋಷದಿಂದ ಬದುಕುತ್ತಿದ್ದರು.
ರಾಜ ವೀರೇಂದ್ರ ಧೈರ್ಯಶಾಲಿ, ಆದರೆ ಕೆಲವೊಮ್ಮೆ ಅವನು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದ. ಒಂದು ದಿನ ರಾಜ್ಯಸಭೆಯಲ್ಲಿ ಮುದುಕರು ಬಂದರು. ಮಹಾರಾಜ, ನಮ್ಮ ರಾಜ್ಯದ ಬಳಿ ಇರುವ ಕಾಡಿನಲ್ಲಿ ಕೆಲವು ಕಳ್ಳರು ಜನರನ್ನು ಕಿರುಕುಳ ಕೊಡುತ್ತಿದ್ದಾರೆ. ನೀವು ಈಗ ನಮ್ಮನ್ನು ಕಾಪಾಡಬೇಕು ರಾಜಾಹುಲಿ. ಅವರಿಗೆ ಎಷ್ಟು ಧೈರ್ಯ! ನಮ್ಮ ರಾಜ್ಯಕ್ಕೆ ಬಂದು ನಮ್ಮವರಿಗೆ ಕಿರುಕುಳ ಕೊಡುವುದಕ್ಕೆ. ಈಗಲೇ ನಮಗೆ ಪರಿಹಾರವನ್ನು ಕಂಡುಹಿಡಿರಿ. ತಕ್ಷಣ ಸೈನ್ಯವನ್ನು ಕಳುಹಿಸಿ ಎಲ್ಲ ಕಳ್ಳರನ್ನು ಬಂಧಿಸಿ. ಮಹಾರಾಜ ಸ್ವಲ್ಪ ಯೋಚಿಸಿದೆ. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕಾರಣ ತಿಳಿದುಕೊಳ್ಳಿ. ನೀನು ಏನು ಹೇಳಲು ಬಯಸುತ್ತೀಯಾ? ಮೊದಲವರು ನಿಜವಾಗಿಯೂ ಕಳ್ಳರೇ ಅಥವಾ ಅವರಿಗೆ ಸಹಾಯ ಬೇಕಿರಬಹುದು? ನೀವು ಹೇಳುವುದು ಸರಿಯಿದೆ. ಮೊದಲು ನಾವು ಅಲ್ಲಿ ಏನಾಗುತ್ತಿದೆ ಎಂದು ಪರೀಕ್ಷಿಸೋಣ. ನಂತರ ರಾಜ ಮತ್ತು ಕೆಲವು ಸೈನಿಕರು ಕಾಡಿಗೆ ಹೋದರು. ಅಲ್ಲಿ ಅವರು ನೋಡಿದ್ದರು, ಆ ಜನರು ಕಳ್ಳರು ಅಲ್ಲ, ಅವರು ಬಡ ರೈತರು. ಯಾರು? ನೀವು ಇಲ್ಲಿ ಏನು ಮಾಡುತ್ತಿದ್ದೀರಾ? ರಾಜ, ನಮ್ಗೇನ್ ಮಾಡ್ಬೇಡಿ, ನಾವು ಕಳ್ಳರಲ್ಲ ಮಹಾರಾಜ. ಹಾಗಿದ್ದರೆ ಹೇಗೆ ಯಾರೂ ಕಣ್ಣಿಗೂ ಕಾಣದಂತೆ ಕಾಡಲಿದ್ದೀರಿ? ಕ್ಷಮಿಸಿ, ನಮ್ಮ ಹಳ್ಳಿಯಲ್ಲಿ ಮಳೆ ಇಲ್ಲ, ನಮಗೆ ಆಹಾರ ಇಲ್ಲ, ಆದ್ರಿಂದ ನಾವು ಕಾಡಿನಲ್ಲಿ ಬದುಕುತ್ತಿದ್ದೆವು. ಸರಿ, ಹಾಗಿದ್ದರೆ ನಿಮಗೆ ನಾನು ಸಹಾಯ ಮಾಡುತ್ತೇನೆ. ತುಂಬ ಧನ್ಯವಾದಗಳು ಮಹಾರಾಜ. ರಾಜ ಮತ್ತೆ ಅರಮನೆಗೆ ಬಂದ. ನಾನು ನಿನ್ನ ಮಾತು ಕೇಳಿ ಒಳ್ಳೆ ಕೆಲಸ ಮಾಡಿದೆ. ನಾನು ಸತ್ಯ ತಿಳಿಯದೆ ತುರ್ತು ನಿರ್ಧಾರ ತೆಗೆದುಕೊಂಡೆ. ಮಹಾರಾಜ, ಒಳ್ಳೆ ರಾಜನ ಮೊದಲು ಸತ್ಯ ತಿಳಿದುಕೊಂಡು ನಂತರ ನಿರ್ಧಾರ ಮಾಡಬೇಕು. ಹೌದು ರಾಣಿ, ಮೊದಲು ಯೋಚನೆ ಮಾಡಿ ಉತ್ತರ ತೆಗೆದುಕೊಳ್ಳಬೇಕು. ರಾಜ ತಕ್ಷಣ ಆ ರೈತರಿಗೆ ಸಹಾಯ ಮಾಡಲು ಆದೇಶಿಸಿದ. ಇವರಿಗೆ ಆಹಾರ ಮತ್ತು ಬೀಜ ನೀಡಿ ಹೊಸ ಬಾವಿ ಕೂಡ ನಿರ್ಮಿಸಿ. ಆ ದಿನದಿಂದ ರಾಜ ವೀರೇಂದ್ರ ಯಾವ ನಿರ್ಧಾರಕ್ಕೂ ಮೊದಲು ರಾಣಿ ದೇವಿಗಾಗಿ ಸಲಹೆ ಕೇಳುತ್ತಾನೆ. ದ ಮೊರಲ್ ಆಫ್ ದ ಸ್ಟೋರಿ: ನಿರ್ಧಾರ ಮಾಡಬಾರದು, ಬುದ್ಧಿವಂತ ಸಲಹೆ ಕೇಳಿ ನಿರ್ಧಾರ ಮಾಡಬೇಕು. ಇನ್ನಿತರ ಸ್ಟೋರಿಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾವ ತರ ಸ್ಟೋರಿ ಬೇಕೆಂದು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತೆ ಹೊಸ ಸ್ಟೋರಿ ಜೊತೆ ಬರುವೆ. ಧನ್ಯವಾದ.